ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟ್ ಅನ್ನು ಹಾಕಿತ್ತು ಈ ಖಾಸಗಿ ಕಂಪನಿ. ಈಗ ಯೂಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸೋನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜನ್ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಆಶಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸೋನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ. ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟ್ ಅನ್ನು ಹಾಕಿತ್ತು ಈ ಖಾಸಗಿ ಕಂಪನಿ. ಈಗ ಯೂಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸೋನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜನ್ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಆಶಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸೋನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ. ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟ್ ಅನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟ್ ಅನ್ನು ಹಾಕಿತ್ತು ಈ ಖಾಸಗಿ ಕಂಪನಿ. ಈಗ ಯೂಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸೋನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ
ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜಣ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಆದ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟನ್ನು ಹಾಕಿತ್ತು ಈ ಖಾಸಗಿ ಕಂಪನಿ. ಈಗ ಯೂಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಆದ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜಣ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಆದ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟನ್ನು ಹಾಕಿತ್ತು ಈ ಖಾಸಗಿ ಕಂಪನಿ. ಈಗ ಯೂಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಆದ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವು ಎಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜಣ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಆದ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟನ್ನು ಹಾಕಿತ್ತು ಈ ಖಾಸಗಿ ಕಂಪನಿ.
ಈಗ ಯೂ ಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವೆಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜಣ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ ಕ್ಷಮೆ ಕೇಳಿದ ಕಂಪನಿ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕ್ಷಮೆ ಕೇಳಿದ ಖಾಸಗಿ ಕಂಪನಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ಕನ್ನಡಿಗರು ಅಲ್ಲದ HR ಬೇಕು ಅಂತ ಪೋಸ್ಟ್ ಮಾಡಿತ್ತು ಕಂಪನಿ. ಸ್ಕಿಲ್ ಸೋನಿಕ್ಸ್ ಅಂತ ಈ ಕಂಪನಿ ಪೋಸ್ಟನ್ನು ಹಾಕಿತ್ತು, ಕನ್ನಡಿಗರಿಗೆ ಅವಮಾನ ಮಾಡಿತ್ತು. ಖಾಸಗಿ ಕಂಪನಿ ಪೋಸ್ಟ್ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಬಿತ್ತರಿಸಿತ್ತು. ನಮ್ಮ ವರದಿಯ ಬಳಿಕ ಕ್ಷಮೆ ಕೇಳಿದ ಸ್ಕಿಲ್ ಸೋನಿಕ್ಸ್ ಕಂಪನಿ. ಕೆಲಸಕ್ಕೆ ನಾನ್ ಕನ್ನಡಿಗ ಬೇಕು ಅಂತ ಪೋಸ್ಟನ್ನು ಹಾಕಿತ್ತು ಈ ಖಾಸಗಿ ಕಂಪನಿ. ಈಗ ಯೂ ಟರ್ನ್ ಹೊಡೆದಿದೆ. ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ನಾನ್ ಕನ್ನಡಿಗ, ನಾನ್ ಮರಾಠಿ ಎಂದು ಜಾಹೀರಾತು ನೀಡಿರುತ್ತಾರೆ. ಇದರಿಂದ ನಮ್ಮ ಕನ್ನಡ ಜನರಿಗೆ ನೋವುಂಟು ಆಗಿದೆ. ಇದರ ವಿಚಾರವಾಗಿ ಮೇಲಾಧಿಕಾರಿಗಳಿಂದ ಕ್ರಮ ಕೈಗೊಳ್ಳಲಾಗಿದ್ದು, ನಮ್ಮ ನೇಮಕಾತಿಯಲ್ಲಿ ಲೋಪದೋಷಗಳನ್ನು ಸರಿಪಡಿಸಲಾಗಿದೆ ಮತ್ತು ಜಾಹೀರಾತನ್ನು ಹಿಂಪಡೆಯಲಾಗಿದೆ. ನಮ್ಮ ಸಂಸ್ಥೆ ಸ್ಥಳೀಯ ಭಾಷೆಗೆ ಪ್ರಾಧಾನ್ಯತೆ ನೀಡುತ್ತದೆ. ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆಯಿಂದ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯಿಂದ ಇಡೀ ಕರ್ನಾಟಕ ಜನತೆಗೆ ಕ್ಷಮೆ ಯಾಚಿಸುತ್ತೇವೆ. ನಾವೆಲ್ಲ ಕನ್ನಡ ಸಂಘಟನೆಗಳ ಮುಖಂಡರೊಂದಿಗೆ ಮಾತನಾಡಿ ಕ್ಷಮೆ ಯಾಚಿಸುತ್ತೇವೆ. ರೂಪೇಶ್ ರಾಜಣ್ಣ ಅವ್ರ ಜೊತೆ ಮಾತನಾಡಿದ್ದೇವೆ. ಅವರಿಗೆ ನಾವು ಕ್ಷಮೆ ಕೇಳಿದ್ದೇವೆ. ಓಕೆ, ಎಲ್ಲ ನಮ್ಮ ಕನ್ನಡ ಪರ ಸಂಘಟನೆಗಳಿಗೆ ನಾವು ಕ್ಷಮೆ ಯಾಚಿಸಿದ್ದೇವೆ. ಎಲ್ಲ ಕನ್ನಡ ಸಮಸ್ತ ಜನರಿಗೆ ತಿಳಿಸುವುದೇನೆಂದರೆ, ನಮ್ಮ ಸಂಸ್ಥೆ ಸ್ಕಿಲ್ ಸಾನಿಕ್ಸ್ ಇಂಡಿಯಾ ಸಂಸ್ಥೆಯಿಂದ ದೇಶದ ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ ಒಂದು ಸಂಘ ಕೋಲ್ಕತ್ತಾ ವಿಭಾಗದಲ್ಲಿ ನೇಮಕಾತಿಗೆ ಬೇಕಾಗಿರುವ ಜಾಹೀರಾತಿನಲ್ಲಿ ವೆಲ್ಕಮ್ ಬ್ಯಾಕ್. ಕನ್ನಡಿಗರಿಗೆ ಅವಮಾನ, ಕೊನೆಗೂ